ಆಚಾರ್ಯಜಿ, ಇದರಲ್ಲಿ ಒಂದು ವಿಷಯ ಏನ್ ಬರುತ್ತಂದ್ರೆ, ಈ ರೆಗ್ಯುಲರ್ ಮೊರಾಲಿಟಿ ಇದೆಯಲ್ಲ, ಅದು ಆಕ್ಟರ್ಸ್ ಗಳನ್ನ ತಕ್ಷಣ ಡಿಸ್ಟಿಂಗ್ವಿಶ್ ಮಾಡ್ಬಿಡುತ್ತೆ. ಅವರಿಂದ ಇನ್ಫ್ಲೂಯೆನ್ಸ್ ಆದ್ರೆ ನೀವು ಬ್ಯಾಡ್ಲಿ ಇನ್ಫ್ಲೂಯೆನ್ಸ್ ಆಗ್ತಿದ್ದೀರಾ ಅಂತ ಹೇಳುತ್ತೆ. ಆದ್ರೆ ಅದೇ ವಿಷಯನ ಮೋಟಿವೇಶನಲ್ ಅಥವಾ ಕೋಚಿಂಗ್ ಇಂಡಸ್ಟ್ರಿ ತರ ಒಂದು ಕವರ್ ಕ್ರಿಯೇಟ್ ಮಾಡಿ ತಂದ್ರೆ ಅವರನ್ನ ಕ್ವೆಶ್ಚನ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಮೊರಾಲಿಟಿನ ಕ್ವೆಶ್ಚನ್ ಮಾಡದ ಹೊರತು ಅವರನ್ನ ಕ್ವೆಶ್ಚನ್ ಮಾಡೋಕೆ ಆಗಲ್ಲ. ಸಿಂಪಲ್ ಆಗಿ ಹೇಳಿ, ಒನ್ಸ್ ನೀವು ಹಾಲು ಒಳ್ಳೇದು ಅಂತ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಯಾರೇ ಹಾಲು ಮಾರಿದ್ರು ಅವರ ಹತ್ರ ನೀವು ತಗೊಳ್ತೀರಾ. ಅದೇ ತರ ಒಂದು ಪರ್ಟಿಕ್ಯುಲರ್ ಬುಕ್ ಒಳ್ಳೇದಂತ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆ ಬುಕ್ ಮಾರೋವರಿಗೆ ನೀವು ದುಡ್ಡು ಕೊಡ್ತೀರಾ. ಬಟ್ ಪಾಯಿಂಟ್ ಏನಂದ್ರೆ, ನೀವು ಯಾರಿಗೆ ದುಡ್ಡು ಕೊಟ್ರೋ ಅವರು ನಿಮ್ಮನ್ನ ಲೂಟ್ ಮಾಡಿಲ್ಲ. ಯಾರು ನಿಮ್ಮ ಮನಸ್ಸಲ್ಲಿ ಈ ವಿಷಯ ಅಥವಾ ಈ ಕಾನ್ಸೆಪ್ಟ್ ತುಂಬಾ ದೊಡ್ಡದು, ಗ್ರೇಟ್ ಅಂತ ಕೂರ್ಸಿದ್ರು, ಅವರು ನಿಮ್ಮನ್ನ ಲೂಟ್ ಮಾಡಿದ್ದು. ಅವರು ನಿಮ್ಮನ್ನ ಪೂರ್ತಿ ಲೂಟ್ ಮಾಡಿದ್ದಾರೆ. ಈ ಮಾತು ಅರ್ಥ ಆಗ್ತಿದ್ಯಾ? ಉದಾಹರಣೆಗೆ, ಒಬ್ಬ ವ್ಯಕ್ತಿ ತುಂಬಾ ಶಾಂತವಾಗಿ ಮಗು ಜೀವನದಲ್ಲಿ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿದ್ರೆ ಈ ಇಮೇಜ್ ನಿಮ್ಮ ಮನಸ್ಸಲ್ಲಿ ಬಾಲ್ಯದಿಂದಲೇ ಡೀಪ್ ಆಗಿ ಕೂತಿರುತ್ತೆ. ಈ ತರ ಕಾಮ್ ಆಗಿ ಮಾತಾಡೋಬ್ರು ಒಳ್ಳೆ ಮಾತನ್ನೇ ಹೇಳ್ತಾರಂತ. ಸೊ ಜೀವನದಲ್ಲಿ ಮುಂದೆ ಯಾರೇ ಸಿಗಲಿ, ಅವರು ಪೂರ್ತಿ ಕಚಡ ಮಾತು ಹೇಳಿದ್ರು ಸಹ ಅವರು ಒಂದು ಸ್ಟೈಲ್ನಲ್ಲಿ, ಒಂದು ವಿಶೇಷ ರೀತಿಯಲ್ಲಿ ಹೇಳಿದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೀರಾ. ಈ ಮೋರಲ್ ಸೆಲ್ಲರ್ಸ್ ಇದಾರಲ್ಲ, ಇವರು ನಿಮಗೆ ಯಾವುದೇ ಹೊಸ ವಿಷಯ ಹೇಳ್ತಿಲ್ಲ. ನಿಮಗೆ 5 ರಿಂದ 7 ವಯಸ್ಸಿದ್ದಾಗ ಏನ್ ಇಂಜೆಕ್ಟ್ ಮಾಡಿದ್ರೋ ಅದೇ ವಿಷಯನ ಇವರು ನಿಮಗೆ ಮಾಡುತ್ತಿದ್ದಾರೆ. ಅವಾಗ ನೀವು ಆ ಮಾತುಗಳ ಮುಂದೆ ತಲೆ ಬಗ್ಸಿದ್ರಿ. ಯಾಕಂದ್ರೆ ನೀವು ಇನ್ನು ಸಣ್ಣ ಮಕ್ಕಳು, ಇನ್ವೆಸ್ಟಿಗೇಟ್ ಮಾಡೋ ಶಕ್ತಿ ಇರ್ಲಿಲ್ಲ. ಸೊ ಆ ಪ್ರಿನ್ಸಿಪಲ್ ಸರಿಯಾಗಿದೆ ಅಂತ ನೀವು ಆಗಲೇ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಈಗ ಲೈಫ್ ಪೂರ್ತಿ ಯಾರೇ ಸಿಗಲಿ ಆ ಪ್ರಿನ್ಸಿಪಲ್ಸ್ನ ರೆಪ್ರೆಸೆಂಟೇಟಿವ್ ಆಗಿದ್ರೆ ನೀವು ಆಟೋಮ್ಯಾಟಿಕ್ ಆಗಿ ಅವರ ಮುಂದೆ ಬಗ್ಗಿಬಿಡ್ತೀರಾ. ನೀವು ಅವರ ಮುಂದೆ ಬಗ್ತಿಲ್ಲ, ಆಕ್ಚುಲಿ ನಿಮ್ಮ ಜೊತೆ ಚೈಲ್ಡ್ಹುಡ್ನಲ್ಲಿ ಆಗಿತ್ತಲ್ಲ. ನೀವು 5 ರಿಂದ 7 ವರ್ಷದಲ್ಲಿ ಮ್ಯಾಕ್ಸ್ ಅಂದ್ರೆ 10 ವಿಹ ಇದ್ದಾಗ ಅವಾಗ ನೀವು ಬಗ್ಗಿದ್ರಿ. ಎಕ್ಸಾಂಪಲ್ಗೆ, ಅಂಕಲ್ ಬಂದಾಗ ತಕ್ಷಣ ನಮಸ್ತೆ ಮಾಡು, ತಲೆ ಬಗ್ಗು ಅಥವಾ ಅವರ ಕಾಲು ಮುಟ್ಟು. ಈ ವಿಷಯನ ನೀವು ಅವಾಗ ಎಕ್ಸೆಪ್ಟ್ ಮಾಡ್ಕೊಂಡ್ರಿ. ಇಲ್ಲ ಅಂದ್ರೆ ಏಟು ಬೀಳ್ತಿತ್ತು. ನೀವು ಇನ್ನೂ ಸಣ್ಣವರು. ಈಗ ಲೈಫ್ ಪೂರ್ತಿ ಆ ತರ ಜನ ನಿಮ್ಮ ಮುಂದೆ ಬಂದ್ರೆ ನೀವು ಕಟ್ಟು ಹಾಕಿದ ತರ ಫೀಲ್ ಮಾಡ್ತೀರಾ. ತಕ್ಷಣ ಒಂದು ಪ್ರೆಷರ್ ಫೀಲ್ ಆಗುತ್ತೆ. ಆ ಪ್ರೆಷರ್ ಅವರ ಪ್ರೆಸೆನ್ಸ್ ಇಂದ ಬರ್ತಿಲ್ಲ. ಆ ಪ್ರೆಷರ್ನ ನಿಮ್ಮ ಚೈಲ್ಡ್ಹುಡ್ನಲ್ಲೇ ಇನ್ಸ್ಟಾಲ್ ಮಾಡಿದ್ರು. ಆ ವ್ಯಕ್ತಿ ಆ ಪ್ರೆಷರ್ನ ಒಂದು ಹೊಸ ರೆಪ್ರೆಸೆಂಟೇಟಿವ್ ಅಷ್ಟೇ.